ಕಾಂಗ್ರೆಸ್ಸಿನ ವಿರುದ್ಧ ಇಲ್ಲದ ಸುಳ್ಳುಗಳನ್ನು ಸೃಷ್ಟಿ ಮಾಡಿದರು. ಮಹಾತ್ಮ ಗಾಂಧೀಜಿಯವರನ್ನ ಅವಹೇಳನ ಮಾಡಿದರು. ನೆಹರೂರವನ್ನ ಅವಹೇಳನ ಮಾಡ್ತಾರೆ. ಬಿಜೆಪಿಯ ತೊಡೆಯಾದು RSS. ಕಾಂಗ್ರೆಸ್ ಕಾರ್ಯಕರ್ತರು ಜನರು ಬಿಜೆಪಿಯನ್ನು ಮುಗಿಸಬೇಕು ಅಂದ್ರೆ ಆ ತೊಡೆಗೆ ಹೊಡಿಬೇಕು. ನಾವು ಬಿಜೆಪಿ 2-3 ಲೀಡರ್ಗಳನ್ನ ಹಿಡಿದು ಬಿಟ್ರೆ ಅದರ ಒಳಗಿನವರನ್ನ ಯಾರು ಒಳಗಿನವರನ್ನ ಮುಟ್ಲಿಕ್ಕೆ ಹೋದ್ರೆ ಅವ ಹೇಳ್ತಾನೆ, ಹಂಗ ನನ್ನನ್ನು ಮುಟ್ಟೋಡ್ತಿ, ನನ್ನನ್ನು ಮುಟ್ಟಿದ್ರೆ ನಾನು ನಿಮ್ಮ ಎಲ್ಲರ ಹೆಸರು ಹೇಳ್ತೇನೆ ಅಂತ. ಅಲ್ಲ ರೀ, 21 ಜನ ಅಮಾಯಕ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ತಾರೆ. ನಮ್ಮ ದೇಶದ ಪ್ರಧಾನಿ ಒಂದು ತೊಟ್ಟು ಕಣ್ಣೀರು ಹರಿಸುವುದಿಲ್ಲ ಅಂತ. ಎಂತ ಕ್ರೂರ ಮನಸ್ಸು ಅದು. ABVP ಎಲ್ಲಿಗೆ ಹೋದ್ರು? ಇಷ್ಟೆಲ್ಲ ಹಗರಣಗಳಾಗ್ತಾ ಉಂಟು. ಶಿಕ್ಷಣ ಇಲಾಖೆಯಲ್ಲಿ ಒಂದೇ ಒಂದು ಪ್ರತಿಭಟನೆ ಇಲ್ಲ. ಸೈದ್ಧಾಂತಿಕತೆಯ ಹೆಸರಿನಲ್ಲಿ, ಹಿಂದುತ್ವದ ಹೆಸರಿನಲ್ಲಿ ಆಡಳಿತದಲ್ಲಿ ಶಾಶ್ವತವಾಗಿ ಕೂತ್ಕೊಳ್ಬೇಕು. ಎಲ್ಲ ಯೂನಿವರ್ಸಿಟಿಗಳಲ್ಲಿ, ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ABVPಯ ಘಟಕದ ಅಧ್ಯಕ್ಷರು ಸೀನಿಯರ್ಗಳನ್ನ ಕೊಂಡೋಗಿ ABVS ಮತ್ತು RSS ಸಿದ್ಧಾಂತವುಳ್ಳ ವ್ಯಕ್ತಿಗಳನ್ನ ಅಲ್ಲಿ ಕುಳ್ಳೆರಿಸಿತು. ನೀವು ಕೂಡ ಭಾರತದ ಎಲ್ಲ ವ್ಯವಸ್ಥೆಯಲ್ಲಿ ಬಂದು ನಮ್ಮನ್ನ ಕೇಳುವಾಗ ನಾನು ಕೇಳ್ತೇನೆ, ಹೂ ಆರ್ ಯು? ಕಾಂಗ್ರೆಸ್ಸಿನ ವಿರುದ್ಧ ಇಲ್ಲದ ಸುಳ್ಳುಗಳನ್ನು ಸೃಷ್ಟಿ ಮಾಡಿದರು. ಮಹಾತ್ಮ ಗಾಂಧೀಜಿಯವರನ್ನ ಅವಹೇಳನ ಮಾಡಿದರು. ನೆಹರೂರವನ್ನ ಅವಹೇಳನ ಮಾಡ್ತಾರೆ. ಇಷ್ಟೆಲ್ಲ ಇರುವಾಗ ಯಾರು ಮಾಡುವುದು ಅದನ್ನ? RSS ಅವರು ಮಾಡಿದ್ದು ತಾನೆ. ಬಿಜೆಪಿಯನ್ನು ನಾವು ಮುಗಿಸಬೇಕು ಅಂತಿದ್ರೆ RSS ತೊಡೆಗೆ ಹೊಡಿಬೇಕು. ಅಂದ್ರೆ ಮಹಾಭಾರತದಲ್ಲಿ ಹೇಳ್ತಾನೆ ದುರ್ಯೋಧನ, ಕೃಷ್ಣ ಹೇಳ್ತಾನೆ ದುರ್ಯೋಧನ, ಇದು ಭೀಮನಿಗೆ, ಭೀಮ ದುರ್ಯೋಧನನ ತೊಡೆಗೆ ಹೊಡೆ, ಅವನ ಜೀವ ಇರುವುದು ಅಲ್ಲಿ ಅಂತ. ನೀ ಬೇರೆ ಕಡೆ ಎಷ್ಟು ಗುದ್ದಿದ್ರು ಅವ ಸಾಯುವುದಿಲ್ಲ ಅಂತ. ಹಾಗೆ ಬಿಜೆಪಿಯ ತೊಡೆಯಾದು RSS. ಕಾಂಗ್ರೆಸ್ ಕಾರ್ಯಕರ್ತರು ಜನರು ಬಿಜೆಪಿಯನ್ನು ಮುಗಿಸಬೇಕು ಅಂದ್ರೆ ಆ ತೊಡೆಗೆ ಹೊಡಿಬೇಕು. ನಾವು ಅದಿಲ್ಲದೆ ನಾವು ಗಾಳಿಯಲ್ಲಿ ಗುದ್ದಿಕೊಂಡಿರ್ತೇವೆ. ಅವರ ಕೆಲಸ ಅವರು ಮಾಡ್ತಾನೆ ಇರ್ತಾರೆ. ಇವತ್ತು ಒಂದು ಇಡೀ ಎಷ್ಟು ಲಕ್ಷ? 25 ಲಕ್ಷ. ಒಂದು ಪರೀಕ್ಷೆ ಅಲ್ಲ, ನೀಟ್ ಮಾತ್ರ ಅಲ್ಲ, ನಿಮ್ಮ ಇದು ಯಾವುದು ಪರೀಕ್ಷಾ ಫಲಿತಾಂಶ ತಡೆ ಹಿಡಿದು CBSE ಇಂದ ಹಿಡಿದು ವಿವಿಧ ರಾಜ್ಯಗಳಲ್ಲಿ ನಡೆದ, ಇತ್ತೀಚೆಗೆ ಬಾಂಬೆಯಲ್ಲಿ ಟೀಚರ್ಸ್ ಇದೆ ಎಕ್ಸಾಮ್, ಹರಿಯಾಣದಲ್ಲಿ ಎಲ್ಲದೂ ಲೀಕ್ ಆಗ್ತಾ ಉಂಟಂದ್ರೆ ಏನ್ರಿ ಇದು ಅರ್ಥ? ಆಯ್ತು, ನೀಟಿನ ಎಕ್ಸಾಮ್ ಏನು ಪತ್ರಿಕೆ ಸೋರಿಕೆ ಆಯ್ತಲ್ಲ, ಒಬ್ಬನೇ ಒಬ್ಬ ಅಧಿಕಾರಿಯ ಮೇಲೆ ತನಿಖೆಯೂ ಆಗಲಿಲ್ಲಲ್ಲ ಸ್ವಾಮಿ. ಒಬ್ಬನೇ ಒಬ್ಬ ಅಧಿಕಾರಿಯ ಬಂಧನ ಆಗಲಿಲ್ಲ. ಅದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಗಳ ಯಾರು ಇಲ್ವಾ? ಯಾರು ಇಲ್ಲ. ಯಾರೋ ಒಬ್ಬ ಒಂದು ಬಿಜೆಪಿ 2-3 ಲೀಡರ್ಗಳನ್ನ ಹಿಡಿದು ಬಿಟ್ರೆ ಅದರ ಒಳಗಿನವರನ್ನ ಯಾರು ಒಳಗಿನವರನ್ನ ಮುಟ್ಲಿಕ್ಕೆ ಹೋದ್ರೆ ಅವ ಹೇಳ್ತಾನೆ, ಹಂಗ ನನ್ನನ್ನು ಮುಟ್ಟೋಡ್ತಿ, ನನ್ನನ್ನು ಮುಟ್ಟಿದ್ರೆ ನಾನು ನಿಮ್ಮ ಎಲ್ಲರ ಹೆಸರು ಹೇಳ್ತೇನೆ ಅಂತ. ಇದು ಅಯೋಧ್ಯೆಯ ಕಥೆ. ಅಯೋಧ್ಯೆ ಉಂಡಿಯಲ್ಲಿ ಆದದಷ್ಟೇ. ಅವರು ಈಗ ಸಿಕ್ಕಾಕೊಂಡವ್ರು ಮಾತ್ರ ಒಪ್ಪಿಕೊಳ್ಬೇಕು, ಅವ ಬೇರೆಯವರ ಹೆಸರು ಹೇಳಲಿಕ್ಕಿಲ್ಲ. ಇದು ನೀಟ್ ಪರೀಕ್ಷೆ ಪ್ರಧಾನ ಎಂಥದ್ದು ಮನ್ ಕಿ ಬಾತ್. ಈ ಮನುಷ್ಯನಿಗೆ ಮನಸ್ಸು ಹೇಳುದುಂಟ, ಹೃದಯ ಹೇಳುದುಂಟ? ಅಲ್ಲ ರೀ, 21 ಜನ ಅಮಾಯಕ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ತಾರೆ. ನಮ್ಮ ದೇಶದ ಪ್ರಧಾನಿ ಒಂದು ತೊಟ್ಟು ಕಣ್ಣೀರು ಹರಿಸುವುದಿಲ್ಲ ಅಂತ. ಎಂತ ಕ್ರೂರ ಮನಸ್ಸು ಅದು. ಇಲ್ಲಿ ನಿಮ್ಮಲ್ಲಿ ABVP ಇಲ್ವಾ? ಇಲ್ಲಿ ಏನು ಜೀವದಲ್ಲಿ ಇಲ್ವಾ? ಮಾತಿಗೆ ಜೆಂಡ ಹಿಡಿತಾರೆ ಅಲ್ಲ, ಅವರಿಗೆ ಕೇಸರಿ ಶಾಲೆ ಹಾಕುವುದೇ ಇಂಪಾರ್ಟೆಂಟ್ ಬಿಡಿ. ABVP ಎಲ್ಲಿಗೆ ಹೋದ್ರು? ಇಷ್ಟೆಲ್ಲ ಹಗರಣಗಳಾಗ್ತಾ ಉಂಟು. ಶಿಕ್ಷಣ ಇಲಾಖೆಯಲ್ಲಿ ಒಂದೇ ಒಂದು ಪ್ರತಿಭಟನೆ ಇಲ್ಲ. ಯಾಕೆಂದ್ರೆ ಅವರು ಕೂಡ, ಅದನ್ನೇ ನಾನು ಹೇಳುದು, ಅವರಿಗೆ ಈ ದೇಶದ ಜನರಿಗೆ ಒಳಿತನ್ನು ಮಾಡುವ ರಾಜಕಾರಣ ಅಲ್ಲ. ಸೈದ್ಧಾಂತಿಕತೆಯ ಹೆಸರಿನಲ್ಲಿ, ಹಿಂದುತ್ವದ ಹೆಸರಿನಲ್ಲಿ ಆಡಳಿತದಲ್ಲಿ ಶಾಶ್ವತವಾಗಿ ಕೂತ್ಕೊಳ್ಬೇಕು. NTA ಎಲ್ಲ ಯೂನಿವರ್ಸಿಟಿಗಳಲ್ಲಿ, ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ABVPಯ
ಘಟಕದ ಅಧ್ಯಕ್ಷರು ಸೀನಿಯರ್ಗಳನ್ನ ಕೊಂಡೋಗಿ ABS ಮತ್ತು RSS ಸಿದ್ಧಾಂತವುಳ್ಳ ವ್ಯಕ್ತಿಗಳನ್ನ ಅಲ್ಲಿ ಕುಳ್ಳೆರಿಸಿತು. ಅವರ ಉದ್ದೇಶ ಭಾರತದಲ್ಲಿ ವೈಜ್ಞಾನಿಕವಾದ ಅಥವಾ ವೈಚಾರಿಕತೆಯುಳ್ಳ ಅಥವಾ ಅಭಿವೃದ್ಧಿಶೀಲ ಮನಸ್ಸುಗಳನ್ನು ತಯಾರು ಮಾಡುವ ಶಿಕ್ಷಣ ಅಲ್ಲ. ಅವರಿಗೆ ಬೇಕಾದದ್ದು ಸಾವರ್ಕರ್ ಮತ್ತು ಹೆಡ್ಗೇವಾರ್ ಅವರ ಹಿಂದುತ್ವದ ವಿಚಾರಧಾರೆಯನ್ನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ತುಂಬಬೇಕು ಅಂತ ಆ ಎಲ್ಲ ಕಡೆ ಅವರನ್ನ ಕೂತ್ಕೊಳ್ಳಿಸಿದ್ರು. ಇವತ್ತು NTA ಇರ್ಬೋದು, ನಮ್ಮ ಕಾಲೇಜಿಗೆ ಬರ್ತಾರಲ್ಲ ಎಂತದ್ದು ಅಫಿಲಿಯೇಷನ್ ಕೊಡ್ಲಿಕ್ಕೆ, ನ್ಯಾಕ್ ಇರ್ಬೋದು, ಯೂನಿವರ್ಸಿಟಿಗಳು ಇರ್ಬೋದು, ಎಲ್ಲ ಕಡೆ ಅವರನ್ನು ಕೂತ್ಕೊಳ್ಳಿಸುವ ಮೂಲಕ ಈ RSS ಸಿದ್ಧಾಂತವನ್ನ ಅಲ್ಲಿ ಜಾರಿಗೆ ತರಲಿಕ್ಕೆ ಹೊರಟರು. ಈ ದೇಶದಲ್ಲಿ ಉಡುಪಿಯ ಕ್ಷೇತ್ರಕ್ಕೆ ಒಂದು IIT ಬೇಕು ಅಂತ ಹೇಳಿ ಯಶಪಾಲ್ ಸುವರ್ಣರಿಗೂ ಅನ್ನಿಸುವುದಿಲ್ಲ. ಈಗ ಅವರ ಬಗ್ಗೆ ಹೇಳಿದ್ರೆ ಅವ್ರಿಗೆ ಯಾಕೆ ಅನ್ನಿಸ್ತದೆ ಮೇಡಮ್? ಅವರಿಗೆ ಅದು ಅಲ್ವೇ ಅಲ್ಲ. ಅವರಿಗೆ IIT ಬೇಡ, ಅವರಿಗೆ ಕೇಸರಿ ಶಾಲು ಹಾಕಿ ಹುಡುಗರು ಪೆಟ್ಟು ಮಾಡಿದ್ರೆ ಮಾತ್ರ ಓಟು ಸಿಗುವುದು. ಅವರಿಗೆ ನಿಮ್ಮದು ಬುರ್ಕಾ ಮತ್ತು ಎಂತದು ಹಿಜಾಬು ಗಲಾಟೆ ಮಾಡಿದ್ರೆ ಮಾತ್ರ ಅವರಿಗೆ ಓಟು ಸಿಗುವುದು. ಅವರಿಗೆ ವೈಜ್ಞಾನಿಕ ಚಿಂತನೆ ಬೇಡ. ಆ ವೈಜ್ಞಾನಿಕ ಚಿಂತನೆ ಬೇಡ, ಯಾವುದೂ ಬೇಡ. ಅಭಿವೃದ್ಧಿ ಕೌಶಲ್ಯ ಹೇಳುವ ಹೆಸರಿನಲ್ಲಿ ಒಂದು ಮಾಡ್ತಾರೆ, ಇನ್ನೇನೇನೋ ಮಾಡಿದ್ರು. ಇಂತಹ ಜನಗಳನ್ನ ಕೊಂಡೋಗಿ ನೀಟ್ ಅಧಿಕಾರ ಮಂಡಳಿಯಲ್ಲ ಕೂತ್ಕೊಂಡ್ರು. ಅವ್ರು ಯಾರು? ABVP ಎಲ್ಲರೂ ಕೂಡ ABVP RSS ನವ್ರನ್ನ ಕೂತ್ಕೊಳಿಸಿದ್ರು. ಅವ್ರೇನು ಮಾಡಿದ್ರು? ಅವರಿಗೂ ಕೂಡ ಇದು ನೋಡಿ, ಈ BJP ಮತ್ತು RSS ಎರಡನ್ನು ಒಟ್ಟಿಗೆ ಹೇಳಬೇಕು ನಾವು. ಯಾಕೆಂದ್ರೆ BJPಯ ಹೈಕಮಾಂಡ್ ಮುಖವಿಲ್ಲದ RSS. ಅದಕ್ಕೆ ಮುಖ ಇಲ್ಲ, ಯಾಕೆಂದ್ರೆ ಅವರು ನೋಂದಣಿ ಮಾಡಿಕೊಳ್ಳುವುದಿಲ್ಲ, ಪಬ್ಲಿಕ್ಕಿಗೆ ಬರುವುದಿಲ್ಲ. ನಾವು ಯಾಕೆ ಮಾತಾಡ್ತೇವೆ ಅಂತಂದ್ರೆ ಈ ವಿಚಾರಧಾರೆಯನ್ನು ಅಲ್ಲಿ ತುಂಬುತ್ತಾರೆ ಅವರು. ಮೋಹನ್ ಭಾಗವತ್ ಹೇಳಿದಾಗೆ ನಾಗಪುರದ ಕಚೇರಿ ಆಗಿ ಬಿಜೆಪಿಯವರು ನಡೆದುಕೊಳ್ಳುವುದು. ನಮಗೆ RSS ಅನ್ನು ಪ್ರಶ್ನಿಸುವ ಹಕ್ಕಿದೆ. ನನಗೊಂದು ಖುಷಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಗಟ್ಟಿಯಾಗಿ ಕೇಳಲಿಕ್ಕೆ ನಮಗೂ ಧೈರ್ಯ ಬಂದಿದೆ. ಯಾಕೆಂತಂದ್ರೆ ಇಷ್ಟು ದಿನ ತುಂಬಾ ಜನರಿಗೆ ಕನ್ಫ್ಯೂಸ್ ಇತ್ತು, ನೀವು RSS ಬಗ್ಗೆ ಯಾಕೆ ಮಾತಾಡುದು ಮಾತ್ರ? ಅರೆ ಸ್ವಾಮಿ, RSS ಈ ದೇಶದ ಸಾಂಸ್ಕೃತಿಕ ರಂಗದಲ್ಲಿ ಕೈಯಾಡಿಸ್ತದೆ. ಈ ದೇಶದ ಶಿಕ್ಷಣ, ಈ ದೇಶದ ಆರ್ಥಿಕ ವ್ಯವಸ್ಥೆ, ಈ ದೇಶದ ವಿಚಾರಧಾರೆಗಳಲ್ಲಿ, ಈ ದೇಶದ ಶಾಲಾ ಪಠ್ಯ ಪುಸ್ತಕಗಳಲ್ಲಿ, ಈ ದೇಶದ ದೇವಸ್ಥಾನಗಳ ಆಡಳಿತ ಮಂಡಳಿಗಳಲ್ಲಿ, ಈ ದೇಶದ ಬೇರೆ ಬೇರೆ ಇಲಾಖೆಗಳಲ್ಲಿ ಅವರು ಬಂದು ಸಟ್ಲ ಹಿಡಿದು ಕೈ ಜೋಡಿಸುವಾಗ ನಾವು ಅವರನ್ನ ಪ್ರಶ್ನೆ ಮಾಡಬಾರ್ದ? ನೀವು ಕೂಡ ಭಾರತದ ಎಲ್ಲ ವ್ಯವಸ್ಥೆಯಲ್ಲಿ ಬಂದು ನಮ್ಮನ್ನ ಕೇಳುವಾಗ ನಾನು ಕೇಳ್ತೇನೆ, ಹೂ ಆರ್ ಯು? ನೀನ್ ಯಾರು? ನಿನ್ನ ನೋಂದಾವಣಿ ಏನು? ನಿನ್ನ ಲೆಕ್ಕಪತ್ರ ಏನು? ನಾವು ಕೇಳ್ತೇವೆ. ಕಾಂಗ್ರೆಸ್ಗೆ ಹಿಗ್ಗಾಮುಗ್ಗ ಜಾಡಿಸುವ RSS ನಾಯಕರ ಎದುರಿಗೆ ಕಾಂಗ್ರೆಸ್ನವರಿಗೆ RSSಗೆ ಬಯಲಿಕ್ಕೆ ಯಾಕ್ರೆ ಹೆದರಿಕೆ? ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ